ಹಾಗಾದರೆ ಪರಿಸ್ಥಿತಿ ಹೇಗಿದೆ? 2018ರಲ್ಲಿ ಕೇರಳದಲ್ಲಿ ಮಳೆಯಿಂದ ಆದಂತಹ ಅನಾಹುತ ನಿಮಗೆಲ್ಲ ಗೊತ್ತೇ ಇದೆ. ಸೊ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಆ ಅನಾಹುತದ ಸರಣಿ ನಮ್ಮ ಕಣ್ಮುಂದೆ ಬರುತ್ತೆ. ಸಮುದ್ರದಲ್ಲಿ ಸರಕು ಹಡಗು ಮುಳುಗಡೆ ಆಯಿತು ನಿನ್ನೆ. ಹಡಗಿನಲ್ಲಿದ್ದಂತಹ 24 ಮಂದಿಯನ್ನು ರಕ್ಷಿಸೋ ಕೆಲಸವನ್ನು ಕೋಸ್ಟ್ ಗಾರ್ಡ್ನ ಸಿಬ್ಬಂದಿಗಳು ಮಾಡಿದ್ರು. ಭಾರತೀಯ ನೌಕಾಪಡೆಯಿಂದ ಮುಳುಗಿದ್ದ ಹಡಗನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕೇರಳ ಕರಾವಳಿಯಲ್ಲೂ ಪ್ರಕ್ಷುಬ್ಧ ವಾತಾವರಣ. ಇನ್ನು ಲೈಬೀರಿಯಾಗೆ ಹೊರಟಂತಹ ಹಡಗು ಅದು ಇದ್ದಕ್ಕಿದ್ದ ಹಾಗೆ ಸಮುದ್ರದ ಅಲೆಗಳ ಹೊಡೆತಕ್ಕೆ ಅದು ಮುಳುಗೋಕೆ ಸ್ಟಾರ್ಟ್ ಆಯಿತು. ವಾಲ್ತು ಫಸ್ಟು, ಅದಾದಮೇಲೆ ಮುಳುಗೋಕೆ ಸ್ಟಾರ್ಟ್ ಆಯಿತು. ಅದರಲ್ಲಿ 24 ಜನ ಇದ್ದರು. ಕೂಡಲೇ ನಮ್ಮ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ತಮ್ಮ ಸಮಯ ಪ್ರಜ್ಞೆಯನ್ನು ಮೆರೆದಿದ್ದರಿಂದ ಅವರನ್ನು ರಕ್ಷಿಸಿದರು. ಸಾಹಸವನ್ನು, ಶೌರ್ಯವನ್ನು ಪ್ರದರ್ಶಿಸಿದರು. ಅದರಲ್ಲಿ ತುಂಬ ಕಂಟೈನರ್ಸ್ ಇತ್ತು. ಕೆಲವುದರಲ್ಲೆಲ್ಲ ವಿಷಪೂರಿತ ಕಂಟೈನರ್ಗಳು ಅಂತ ಹೇಳಲಾಗ್ತಾ ಇತ್ತು. ಇನ್ಫ್ಯಾಕ್ಟ್ ಅದನ್ನೆಲ್ಲ ಟಚ್ ಮಾಡಿಬಿಡಿ ಸಮುದ್ರದ ತೀರಕ್ಕೆ ಬಂದರೆ ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹೋಗಿತ್ತು. ಸೊ ರೆಸ್ಕ್ಯೂ ಆಪರೇಷನ್ನ ಒಂದೊಂದೇ ವಿಡಿಯೋಗಳು ಈಗ ಆಚೆ ಬರ್ತಾ ಇದೆ.